टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಶ್ಮೀರದ ದಾಲ್ ಸರೋವರದಲ್ಲಿ ಮಾಕ್ ಡ್ರಿಲ್ ಗೃಹ ಸಚಿವಾಲಯದ ಸೂಚನೆ ಹಿನ್ನೆಲೆ ಮಾಕ್ ಡ್ರಿಲ್ ಆರಂಭ ಆಗಿದೆ. ಜಮ್ಮು ಕಾಶ್ಮೀರ ಎಸ್ಡಿಆರ್ಎಫ್ ನಿಂದ ಅಣಕು ಕಾರ್ಯಾಚರಣೆ, ಬೋಟ್ ಮಗುಚಿ ಬಿದ್ದರೆ ರಕ್ಷಣಾ ಕಾರ್ಯಾಚರಣೆ ಹೇಗೆ, ಜನರನ್ನ ರಕ್ಷಣೆ ಮಾಡೋದು ಹೇಗೆ ಎಂದು ಕಾರ್ಯಾಚರಣೆ. ಬೋಟ್ ಮಗುಚಿ ಬಿದ್ದರೆ ರಕ್ಷಣಾ ಕಾರ್ಯಾಚರಣೆ ಹೇಗಿರುತ್ತೆ, ಇದೆಲ್ಲದರ ಮಾಕ್ ಡ್ರಿಲ್ ನಡೀತಾ ಇದೆ. ಕಾಶ್ಮೀರದ ದಾಲ್ ಸರೋವರದಲ್ಲಿ ಮಾಕ್ ಡ್ರಿಲ್ ಗೃಹ ಸಚಿವಾಲಯದ ಸೂಚನೆ ಮೇರೆಗೆ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಿದೆ. ಜಮ್ಮು ಕಾಶ್ಮೀರದ ಎಸ್ಡಿಆರ್ಎಫ್ನಿಂದ ಅಣಕು ಕಾರ್ಯಾಚರಣೆ. ಬೋಟ್ ಏನಾದರೂ ಮಗುಚಿ ಬಿದ್ದಂಥ ಸಂದರ್ಭದಲ್ಲಿ ಹೇಗೆ ರಕ್ಷಣೆ ಮಾಡಬೇಕು, ಜನರನ್ನ ಸೇವ್ ಮಾಡೋದು ಹೇಗೆ, ಇದರ ಬಗ್ಗೆ ಒಂದು ಮಾಕ್ ಡ್ರಿಲ್ ಅನ್ನ ಮಾಡಲಾಯಿತು. ದೇಶದಾದ್ಯಂತ ಈಗ ಅಲರ್ಟ್ ಇದೆ. ಈಗ ಯಾವ ಕ್ಷಣದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ, ಎಂಥ ನಿರ್ಧಾರ ಬೇಕಾದರೂ. ಗೃಹ ಸಚಿವಾಲಯದ ಸೂಚನೆ ಹಿನ್ನೆಲೆ ಮಾಕ್ ಡ್ರಿಲ್. ಸದ್ಯಕ್ಕೆ TV9 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ಹೇಗೆ ಮಾಕ್ ಡ್ರಿಲ್ ಆರಂಭ ಆಗಿದೆ ಅಂತ. ಬೋಟ್ ಮಗುಚಿ ಬಿದ್ದಂಥ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ, ಹೀಗೆ ಬೇರೆ ಬೇರೆ ಹಂತದಲ್ಲಿ ಮಾಕ್ ಡ್ರಿಲ್ಗಳನ್ನು ಮಾಡಲಾಗುತ್ತೆ. ಕಾಶ್ಮೀರದ ದಾಲ್ ಸರೋವರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. SDRF ಸಿಬ್ಬಂದಿ ಈಗ ಮಾಕ್ ಡ್ರಿಲ್ನಲ್ಲಿ ತೊಡಗಿರೋದು. ಬೋಟ್ ಏನಾದರೂ ಮಗುಚಿ ಬಿದ್ದಂಥ ಸಂದರ್ಭದಲ್ಲಿ ಹೇಗೆ ರಕ್ಷಣಾ ಕಾರ್ಯಾಚರಣೆ ಇರುತ್ತೆ ಅನ್ನೋದರ ಮಾಕ್ ಡ್ರಿಲ್ ಆರಂಭ ಆಗಿದೆ. ಗೃಹ ಸಚಿವಾಲಯ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಮಾಕ್ ಡ್ರಿಲ್ ಆಗಬೇಕು ದೇಶದ ವಿವಿಧ ಭಾಗಗಳಲ್ಲಿ, ರಾಜ್ಯದ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ. ಬೋಟ್ ಮಗುಚಿ ಬಿದ್ದರೆ ರಕ್ಷಣಾ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈಗ ಮಾಕ್ ಡ್ರಿಲ್ ಆರಂಭ ಆಗಿದೆ. ದೇಶದಾದ್ಯಂತ ಈಗ ಅಲರ್ಟ್ ಇದೆ. ಮಾಕ್ ಡ್ರಿಲ್ ಮಾಡಬೇಕು ಅನ್ನೋ ಸೂಚನೆ ಬಂದಿದೆ. ಬೆಂಗಳೂರು ಸೇರಿದ ಹಾಗೆ ಬೆಂಗಳೂರಲ್ಲಿ ಹೇಗಾಗುತ್ತೆ ಅನ್ನೋ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಮುಂದಂತದಲ್ಲಿ ಕೊಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಮಾಕ್ ಡ್ರಿಲ್ಗೆ ಸೂಚನೆ ನೀಡಲಾಗಿದೆ ಅಂತ ಭಾಳ ಸೂಕ್ಷ್ಮವಾಗಿರುವಂಥ ಪ್ರದೇಶಗಳು, ಅಲ್ಲೆಲ್ಲ ಕಡೆ ಕೂಡ ಜನರು ಹೇಗೆ ಸೇಫ್ ಆಗಬೇಕು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿದೆ.